ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ, ಮೈಸೂರಿನ ಮೂಡಾದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ, ಸಾವಿರಾರು ಕೋಟಿ ಭ್ರಷ್ಟಾಚಾರವನ್ನು ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಎಲ್ಲ ಒಂದು ದೇಶಾದ್ಯಂತ ಸುದ್ದಿಯಾಗಿದೆ. ಮುಖ್ಯಮಂತ್ರಿಗಳ ಸ್ಥಾನದಲ್ಲೇ ಮುಂದುವರಿತಕ್ಕಂಥ ಒಂದು ನೈತಿಕತೆಯನ್ನು ಕೂಡ ಕಳೆದುಕೊಂಡಿದ್ದಾರೆ. ಇಷ್ಟು ದೊಡ್ಡ ಭ್ರಷ್ಟಾಚಾರ, ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ದೋಚಿರ್ತಕ್ಕಂಥದ್ದು ನೋಡಿದ್ರೆ ನನ್ನ ಇಡಿ ಅವರು ಕೂಡ ಬಹಿರಂಗಪಡಿಸಿದ್ದಾರೆ. 16 ಕೋಟಿ ರೂಪಾಯಿಯನ್ನ ಇವತ್ತು ಹೊರ ರಾಜ್ಯಗಳಲ್ಲಿ ಮತ್ತು ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಹಣ ಹೆಂಡವನ್ನು ಹಂಚಿ ಈ ದುಡ್ಡಿನಿಂದ ಹೆಂಡವನ್ನು ಕೂಡ ಖರೀದಿ ಮಾಡಿ ಲೋಕಸಭಾ ಚುನಾವಣೆ ಹೆಂಡವನ್ನು ಹಂಚಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಇವತ್ತು ಇಡಿಯಿಂದ ಗೊತ್ತಾಗಿರ್ತಕ್ಕಂಥದ್ದು. ಆದರೆ ಎಲ್ಲದಕ್ಕೂ ಸಹ ಮಾನ್ಯ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ, ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ಬೋದು, ಮೂಡ ಹಗರಣ ಇರ್ಬೋದು, ತೇಪೆ ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ತಾವು ಒಂದು ರೀತಿ ನಿರಪರಾಧಿ ಅಂತೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಹಗರಣ ಯೋಚನೆ ಕೇವಲ ಅಧಿಕಾರಿಗಳನ್ನ ಬಲಿಪಶು ಮಾಡಿ ಇವರಿಗೆ ಬೇಕಾಗಿರ್ತಕ್ಕಂಥ ರಾಜಕಾರಣಿಗಳನ್ನ ಪ್ರೊಟೆಕ್ಟ್ ಮಾಡತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಸದನದ ಹೊರಗಡೆ ನಿರಂತರವಾಗಿ ನಾವು ಹೋರಾಟನ ಮಾಡ್ಕೊಂಡು ಬಂದಿದ್ದೇವೆ. ಈ ಒಂದು ಮೂಡ ಪ್ರಕರಣವೂ ಕೂಡ ಸಿಬಿಐ ತನಿಖೆ ವಹಿಸಬೇಕು. ಮತ್ತೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಏನಾಗಿದೆ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಈ ನಿಟ್ಟಿನಲ್ಲಿ ವಿಧಾನಸೌಧ ಮುತ್ತಿಗೆ ನಾವು ಆಗ್ತಾ ಇದ್ದೇವೆ. ಇವತ್ತು ಮಣಿಕಂಠ ರಾಠೋಡ್ has been arrested in the rice issue, sir. When state government is involved in so many scandals, when the sitting minister itself is arrested in by Enforcement Directorate in Estate Development Corporation, so there are more bigger issue. The state government under leadership of Siddaramaiah ji, they have been totally exposed today. They have looted the public money. They looted the money which belongs to the development of ST community. So Chief Minister is bound to answer the people of Karnataka. BJP is demanding that in the Muda episode, Mysore scandal, Chief Minister has to hand over this investigation to CBI and he has to tender his resignation. Chief Minister पूरा नाटकबाजी कर रहा है. He is not serious about the reservation in private jobs for the Kannadigas. It's a serious issue which needs to be addressed. But he should have consulted all the stakeholders. He should have taken everybody into confidence. But in hurry, overnight, they have issued the government order. Now again they have gone back on the decision. So Chief Minister, I don't think he is serious on this issue. As far as protection of Kannadigas is concerned, they have to take care of the interest of Kannadigas in the private job. But everybody has to take they have to be taken into confidence. All the stakeholders have to be taken into confidence. But Chief Minister is not serious about this issue. ನೋಡಿ, ಗಾಬರಿ ಆಗಿದ್ದಾರೆ ಮುಖ್ಯಮಂತ್ರಿಗಳು, ಮಂತ್ರಿಗಳು ಸದನಕ್ಕೂ ಕೂಡ ಬರೋದಕ್ಕೆ ತಯಾರಿಲ್ಲ. ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ದೋಚಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸದನಕ್ಕೂ ಕೂಡ ಬರೋದಕ್ಕೆ ಯೋಗ್ಯತೆಯನ್ನು ಕಳೆದುಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಸದನಕ್ಕೆ ಬರ್ತಾ ಇಲ್ಲ, ಮಂತ್ರಿಗಳು ಕೂಡ ಸದನಕ್ಕೆ ಬರ್ತಾ ಇಲ್ಲ. ಇವತ್ತು ಉತ್ತರ ಕೊಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಅಂತ ಹೇಳಿದ್ರೆ ಅವರು ಬಣ್ಣ ಬಯಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.